ಇವತ್ತು ಈ ಒಂದು 3 ದಿನದ ಕಾರ್ಯಕ್ರಮ ಏನು ಹವೇಗ್ ಹಮ್ಮಿಕೊಂಡಿದೆಯೋ, ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಸೆಲೆಬ್ರೇಷನ್ನು, ಸ್ವಾವಲಂಬನ ಮೇಳ ಮತ್ತು ಅವೇಕ್ನ 40 years ಆಫ್ ಸಕ್ಸಸ್ಫುಲ್ ಕಂಪ್ಲೀಷನ್ ಇಯರನ್ನು ಈ ಒಂದು ದಿನ 3 ದಿನ ನಾವು ಈ ಚಿತ್ರಕಲಾ ಪರಿಷತ್ತಲ್ಲಿ ನಾವು 15, 16, 17th of March ಆಚರಿಸ್ತಿದ್ದೀವಿ. ಎಲ್ಲ ಮಹಿಳಾ ಉದ್ಯಮಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ತಮ್ಮ ಉತ್ಪನ್ನಗಳನ್ನು 3 ದಿನಗಳ ಕಾಲ ಇಲ್ಲಿ ಎಕ್ಸಿಬಿಷನ್ ಸೇಲ್ ಇರುತ್ತೆ. ಇನೋವೇಟಿವ್ ತುಂಬ ಬ್ಯೂಟಿಫುಲ್ ಆಗಿರೋಂಥ ಪ್ರಾಡಕ್ಟ್ಸ್ ಇದೆ ನಮ್ಮ ವಿಮೆನ್ ಆಂಟರ್ಪ್ರಿನರ್ಸಿಂದ. Being in the city of Bangalore, you must be learning of how many startups are getting money from what is known as fund managers or from AIF or investment managers. Personally, I kind of navigated for Awake was the sanction of the RTDTC, the driving training school that you are planning to make with GOK and GOI funding. In fact, I think it is going to be a very, very significant achievement. ನಮ್ಮ ಮೆಂಬರ್ಸ್ ಕೂಡ ಎಲ್ಲ ಡಿಸ್ಟ್ರಿಕ್ಸಿಂದ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ನಮಗೆ ತುಂಬ ಅತಿ ಮುಖ್ಯವಾಗಿ ಕಂಡು ಬರ್ತಾ ಇದೆ. ಮತ್ತು ಇದ್ರ ಜೊತೆಗೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಸಂಜೆ ಆರ್ಗನೈಸ್ ಮಾಡಿದ್ದೀವಿ. ಸುಮಾರು ಈ ಒಂದು ಕಲ್ಚರಲ್ ಟೀಮಲ್ಲಿರೋವಂಥ ಒಂದು ಸ್ಟಾರ್ಟಪ್ಸ್ ಇರ್ಬೋದು, ಅವರು ಕೂಡ ಒಂದು ಎನ್ಕರೇಜ್ಮೆಂಟ್ ಕೊಡೋವಂಥ ಒಂದು ಈ ಉದ್ದೇಶದಲ್ಲಿ. ಅವೇಕಲ್ಲಿ ಮೇನ್ ಮಹಿಳೆಯರಿಗೆ ನಾವು ಪ್ರೋತ್ಸಾಹ ಕೊಡೋದ್ರಿಂದ ಮಹಿಳಾ ಉದ್ಯಮಿಗಳಿಗೆ ನಾವು ಎಲ್ಲ ರೀತಿಯ ಸೌಲಭ್ಯಗಳನ್ನು, ಪ್ರತಿಯೊಂದು ಅವಕಾಶಗಳನ್ನು ನಾವು ಕೊಟ್ಟು ಅವ್ರನ್ನ ನಾವು ಮುಂದೆ ತರ್ತಾ ಇದ್ದೀವಿ. I would request all the entrepreneurs, budding entrepreneurs or entrepreneurs who want to scale up their business, they can be a part of Awake. I am very happy to be associated with Awake and such big program, Swavalamban Mela 2024. ಎಲ್ಲ ಮಹಿಳೆಯರನ್ನ ಮುಂದೆ ತರಬೇಕು ಅಂತ ನಾವು ಸಂಸ್ಥೆಗೆ ಸೇರಿದ್ದೀನಿ ಅಂದರೆ ತಪ್ಪಾಗಲಾರದು. ಪರ್ಟಿಕ್ಯುಲರ್ಲಿ ರೂರಲ್ ಅವರಿಗೆ ಎಲ್ಲ ಶಾಪ್ಸ್ ಎಲ್ಲ ಫ್ರೀಯಾಗಿ ಕೊಟ್ಟಿದ್ದಾರೆ. ಸ್ಟಾಲ್ಸ್ಗೆ ಫ್ರೀಯಾಗಿ ಕೊಟ್ಟು ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಟೆಕ್ನಿಕಲ್ ಸೆಷನ್ ಮಾಡಿದ್ದಾರೆ. ಈ ಒಂದು ಪ್ಲ್ಯಾಟ್ಫಾರ್ಮಿಗೆ ಬಂದರೆ ನೀವು ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ನೀವು ಪ್ರಾಡಕ್ಟ್ಸ್ಗಳನ್ನ ಸೇಲ್ ಮಾಡ್ಬೋದು. Back support system we have for the women and all new technologies and so much of network we have been building here. ಮಹಿಳಾ ಸಬಲೀಕರಣ ಕಾರ್ಯಕ್ರಮ ಅನ್ನೋದು ಬೇಡ, ಸಬಲ ಮಹಿಳೆಯರ ಕಾರ್ಯಕ್ರಮ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲರನ್ನೂ.